ಈ ದಿವಸ ದೇಶದೆಲ್ಲೆಡೆ ನಡೆಯುವಾಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು RESL ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಈ ಸಂಸ್ಥಾಪಕರಾದ ಕರಿಯಪ್ಪನವರೇ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಜೈಲಲ್ಲಿದ್ದವರು. ಸೊ ಗಾಂಧಿವಾದಿಯಾಗಿದ್ದವರು. ಸೊ ಆ ಗಾಂಧಿ ತತ್ವಗಳನ್ನು ಚಾಚು ತಪ್ಪದೆ ಅವರು ಅಳವಡಿಸ್ಕೊಂಡು ಬದುಕಿದವರು. ಶಿಸ್ತು ಸೇವೆಯಿಂದ ಬದುಕ್ತವ್ರು. ಹಾಗಾಗಿ ಇದಕ್ಕೆ ಪ್ರಾಮುಖ್ಯ ಜಾಸ್ತಿ ಇದೆ. ನಾವು ಪ್ರತಿ ವರ್ಷದಂತೆ ಹೆಚ್ಚಿನ ರೀತಿಯಲ್ಲಿ ಸಂಭ್ರಮ ಸಡಗರ, ಹೆಚ್ಚಿನ ರೀತಿಯಲ್ಲಿ ದೇಶದ ಬಗ್ಗೆ ಅಭಿಮಾನ ಗೌರವ ಇಟ್ಕೊಂಡು ಆಚರಿಸ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆಯ ಅಂಗಸಂಸ್ಥೆಗಳು ಸುಮಾರು ಒಂದು 10 ಅಂಗಸಂಸ್ಥೆಗಳಿವೆ. ಎಲ್ಲ ಮಕ್ಕಳು ಸೇರಿ ಎಲ್ಲ ಟೀಚರ್ಸ್ ಸೇರಿ ಮಾಡುವಂಥದ್ದು. ನಾನು ಒಂದು ವಿಚಾರ ಭಾಷಣದಲ್ಲಿ ಹೇಳಿದೆ. ಒಂದು ವಿಕಸಿತ ಭಾರತ ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸುದ್ದಿ ಮಾಡ್ತಾ ಇರುವಂಥದ್ದು ಅದೇನೂ ಇಲ್ಲ. ಅದೇನು ಹೇಳ್ತದೆ ಅಂತ ಅಂದರೆ, ನಾವು ಈಗ ಡೆವಲಪಿಂಗ್ ಕಂಟ್ರಿ ಆಗಿ ಬೆಳೀತಾ ಇದ್ದೀವಿ. ನಾವು 100 ವರ್ಷ ಆದಮೇಲೆ, ನಮ್ಮ ಸ್ವತಂತ್ರ ಒಂದು 100 ವರ್ಷಕ್ಕೆ ನಾವು ಡೆವಲಪ್ಡ್ ಕಂಟ್ರಿ ಆಗಬೇಕು, ಅಭಿವೃದ್ಧಿ ಹೊಂದಿದಂಥ ದೇಶ ಆಗಬೇಕು ಅಂತ ಗುರಿ ಇಟ್ಕೊಂಡು ಅದಕ್ಕೆ ಒಂದು ವಿಕಸಿತ ಭಾರತನ ಹೆಸರಿಟ್ಟು ಆ ನಿಟ್ಟಿನಲ್ಲಿ ಈ ದೇಶ ಹೋಗಬೇಕು ಅಂತ ಇದೆ. ಅದೇ ರೀತಿ ನಾವು RESL ಅಷ್ಟೇ ಯಾವತ್ತು ಇದು ಅಭಿವೃದ್ಧಿ ಹೊಂದುತ್ತದೆ, ಈ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆಗುತ್ತೆ. ಈ ಸಂಸ್ಥೆಯನ್ನು ಅಭಿವೃದ್ಧಿ ಪಥದಲ್ಲಿ ತಗೋಗಿ ಇದು ಅಭಿವೃದ್ಧಿ ಆದಂಥ ಒಂದು ದೊಡ್ಡ ವಿದ್ಯಾಸಂಸ್ಥೆಗೆ ಬೆಳೆಸಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಗುರಿ ಇದೆ. ಸೊ ಹಾಗಾಗಿ ಇದರಲ್ಲಿ ಯೂತ್ಸ್ ರೋಲ್ ಜಾಸ್ತಿ. ಈ ವಿಕಸಿತ ಭಾರತ ಹೋಗಬೇಕು ಅಂದರೆ ನಮ್ಮಲ್ಲಿ ಒಂದು ಕೆಲವು ಅಡ್ವಾಂಟೇಜ್ ಇದೆ. ನಮ್ಮ ದೇಶದಲ್ಲಿ ಇವತ್ತು 35 ವರ್ಷ ಒಳಗಿರುವಂಥ ಪಾಪ್ಯುಲೇಷನ್ನೇ 65% ನಮಗೆ. ನೀವು ಎಲ್ಲೆಲ್ಲಿ ಡೆವಲಪ್ಡ್ ಕಂಟ್ರಿ ಆಗಿದೆ, ಲೈಕ್ ಜಪಾನು, ಕೆಲವು ಯುರೋಪಿಯನ್ ಕಂಟ್ರೀಸು, ಸೌತ್ ಕೊರಿಯಲ್ಲೆಲ್ಲ ಏಜ್ಡ್ ಪಾಪ್ಯುಲೇಷನ್ ಜಾಸ್ತಿ. ಸೊ ಅಲ್ಲಿ ಪಾಪ್ಯುಲೇಷನ್ ಗ್ರೋತು ಕಮ್ಮಿ ಆಯ್ತದೆ. ಸೊ ಅವ್ರದ್ದೇ ಆದ ಸಮಸ್ಯೆಗಳನ್ನ ಮುಂದಿನ ದಿವಸಗಳಲ್ಲಿ ಅದು ಮೆಟ್ಟಿನಲ್ಲಿ ಇನ್ನೂ ಮುಂದಕ್ಕೆ ಹೋಗ್ಬೇಕಾದಂಥದ್ದು. ಬಟ್ ನಮ್ದು ಹಂಗೆಲ್ಲ, ನಮ್ಮದು ಯಂಗ್ ಪಾಪ್ಯುಲೇಷನ್ ಇದೆ. ಆಮೇಲೆ ನಮ್ಮ ಎಜುಕೇಷನ್ ಸಿಸ್ಟಮು ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಯ್ತಾ ಇದೆ ಈ ದೇಶದಲ್ಲಿ. ಎಲ್ಲ ರಂಗದಲ್ಲೂ ಈ ದೇಶ ಬೆಳೀತಾ ಇದೆ. ಅದು ಇಂಡಸ್ಟ್ರಿ ಆಗ್ಬೋದು, ಸಾಫ್ಟ್ವೇರ್ ಆಗ್ಬೋದು, ಮೆಡಿಕಲ್ ಫೀಲ್ಡ್ ಆಗ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ಆಗ್ಬೋದು, ಹಾಗೆ ಸ್ಪೇಸ್ ಸೈನ್ಸ್ ಆಗ್ಬೋದು. ಎಲ್ಲ ರೀತಿ ಬೆಳೀತಾ ಇರೋ ಟೈಮಲ್ಲಿ ಬಹುಶಃ ಇನ್ನು ಮುಂದೆ ತಗೋಬೇಕು ಅಂತ ನಾನು ಏನು ಹೇಳ್ತಾ ಇದ್ದೀನಿ, ಈ 65% ಪಾಪ್ಯುಲೇಷನ್ನು ಸ್ಟೂಡೆಂಟ್ಸು ಇವ್ರನ್ನ ಒಳ್ಳೆಯ ದಾರಿಯಲ್ಲಿ ತಗೋಗುವಂಥ ಶಿಸ್ತು, ಚೆನ್ನಾಗಿ ಓದುವಂಥದ್ದು, ಈ ದೇಶಾಭಿಮಾನ ಇವೆಲ್ಲನೂ ಕೂಡಿಸಿ ಆ ಮಕ್ಕಳನ್ನ ನಾವು ಯೂತ್ಸನ್ನ ಬೆಳೆಸಿದ ಕ್ಷಣ ಬಹುಶಃ ಈ ದೇಶ ಎಲ್ಲೋ ಹೋಗಿ ನಂಬರ್ 1 ದೇಶ. ಈಗ ಎಕಾನಮಿಲಿ ನಾವು 3ನೇ ದೇಶ ಆಗಿದ್ದೀವಿ. ಒಂದು ದೇಶ ಆಗೋಕ್ಕೆ, ನಂಬರ್ 1 ದೇಶ ಆಗೋಕ್ಕೇನು ಡೌಟೇ ಇಲ್ಲ. ಸೊ ಆ ದಿಕ್ಕಿನಲ್ಲಿ ಕೆಲವು ಕೊರತೆಗಳು ಇವೆ. ಆ ಕೊರತೆನೂ ಹೇಳಿದೆ. ಈ ದೇಶದಲ್ಲಿ ಏನೇನು ಕೊರತೆ ಆದರೆ ಅದನ್ನೆಲ್ಲ ತಿಳ್ಕೊಂಡ್ರೆ ಆದಷ್ಟು ಬೇಗ ನಾವು ಡೆವಲಪ್ಡ್ ಕಂಟ್ರಿಯಾಗಿ ಹೋಗ್ತೀವಿ. ಸೊ ಈ ದೇಶ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಇಡೀ ಪ್ರಪಂಚಕ್ಕೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೆಕ್ಟರಲ್ಲೂ ಸೇವೆ ಮಾಡುವಂಥ ಶಕ್ತಿ ಈ ದೇಶಕ್ಕೆ ಬರ್ತದೆ ಅಂತ ಹೇಳಿ ನಾನು ಎಲ್ಲ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಯೂತ್ಸ್ಗೆ ನಾನು ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭವನ್ನು ಕೋರೋಕ್ಕೆ ಇಷ್ಟಪಡ್ತೀನಿ.